ಎಂತ ತಪ್ಪು ಮಾಡ್ಬಿಟ್ಟೆ. ಆ ದಿಶಾ ಮೇಲಿನ ಕೋಪಕ್ಕೆ ಅದಕ್ಕೆ ನನಗೆ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ದ ಕಾರಣ ಸುಟ್ಟಾಕ್ಬಿಟ್ನಲ್ಲ. ನಿಜವಾಗ್ಲೂ ತಪ್ಪು ಮಾಡ್ಬಿಟ್ಟೆ. ಚಿರು, ಎಂತ ಕೆಲಸ ಮಾಡಿದ್ಯೋ? ಅಷ್ಟೊಂದು ಕಾಸ್ಟ್ಲಿ ಕಾರಣ ಸುಟ್ಟಾಕ್ಬಿಟ್ಟಿಯಲ್ಲೋ. ಗೊತ್ತಿಲ್ಲದೆ ತಪ್ಪು ಮಾಡಿದೆ ನಿಜ ಚಿಕ್ಕಪ್ಪ. ಆದ್ರೆ ಅದಕ್ಕೆ ನನಗೆ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ದ ಕಾರಣ ದಿಶಾ ಅವ್ರು ಯಾಕೆ ಡ್ರೈವ್ ಮಾಡ್ಕೊಂಬಂದ್ರು? ಅದು ಅಲ್ಲದೆ ಪೂಜೆ ಬೇರೆ ಮಾಡಿದ್ರು. ಇದ್ರಲ್ಲಿ ನನ್ಕಿಂತ ದಿಶಾ ಅವ್ರದ್ದೇ ಜಾಸ್ತಿ ತಪ್ಪಿದೆ. ಈ ದಿಶಾ ಅವ್ರನ್ನ ಮತ್ಕೇನೆ ಓವರ್ಟೇಕ್ ಮಾಡಿ ಓವರ್ ಆಗಿ ಆಡೋದು ನನಗೆ ಇಷ್ಟ ಆಗಲ್ಲ. ಕರೆಕ್ಟ್ ಆಗಿ ಹೇಳಿದೆ ಚಿರು. ಆದ್ರೆ ದಿಶಾ ಸೌಂದರ್ಯನ ಮೀರಿ ಬೆಳಿಬೇಕು ಅನ್ನೋದನ್ನೇ ನಾನು ಕಾಯ್ತಾ ಇದ್ದೀನಿ. ನೋಡಪ್ಪ ಚಿರು, ದಿಶಾ ಬಗ್ಗೆ ನೀನು ತಪ್ಪು ತಿಳ್ಕೊತಿದೀಯಾ. ಅವಳು ಆತರ ಏನೂ ನಡ್ಕೋತಾ ಇಲ್ಲ. ನಂಗೂ ಸುಕ್ಕು ಹೇಳ್ತಿರೋದು ಕರೆಕ್ಟ್ ಅನ್ಸಿದೆ ಚಿರು. ದುಡುಕಿ ಯಾರ ಬಗ್ಗೆನೂ ಡಿಸೈಡ್ ಮಾಡಬಾರ್ದು. ಕಾರ್ನೇ ಸುಟ್ಟಾಕಿದೀಯಾ ಅಂದ್ರೆ ನಿನಗೆ ದಿಶಾ ಮೇಲೆ ಎಷ್ಟು ಕೋಪ ಇದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ. ನನ್ನ ಪ್ರಕಾರ ನೀನು ಮಾಡಿದ್ರಲ್ಲಿ ನಡ್ಕೊಂಡಿದ್ರಲ್ಲಿ ಯಾವ ತಪ್ಪು ಕಾಣಿಸ್ತಾ ಇಲ್ಲ. ಮಿಸ್ಟರ್ ಪ್ರಭಾಕರ್, ನೀವು ಚಿರು ತರಾನೇ ಆಡ್ತಿದ್ದೀರಲ್ಲ. ದಿಶಾ ಯಾರು? ಚಿರು ಹೆಂಡತಿ. ಅವ್ರ ಮೇಲೆ ಏನೇ ಕೋಪ ಇರ್ಬೋದು, ಅದಕ್ಕೆ ಅಂತ ಆ ಕಾರಣ ಸುಟ್ಟಾಕ್ಬಿಡೋದಾ? ನೀವು ಏನೇ ಹೇಳಿದ್ರು ಆ ದಿಶಾ ಅವ್ರು ಮಾಡಿದ್ನ ನಾನು ಒಪ್ಪಲ್ಲ ಚಿಕ್ಕಪ್ಪ. ನಾನು ಅವ್ರೊಂದು ಮದುವೆ ಆಗಿರ್ಬೋದು, ಆದರೆ ಅವ್ರು ಯಾವತ್ತೂ ದೀಪ ಸ್ಥಾನ ತುಂಬಕ್ಕಾಗಲ್ಲ. ನೋಡಿದ್ರ ಭಾಸ್ಕರ್, ನಮ್ಮ ದೀಪ ಇದ್ದಿದ್ರೆ ಚಿರು ಈ ಥರ ಆಗ್ತಿರ್ಲಿಲ್ಲ. ದೀಪ ಮೇಲಿನ ಪ್ರೀತಿನೇ ಅವನು ದಿಶನ್ನ ಈ ರೀತಿ ದ್ವೇಷ ಮಾಡೋದಕ್ಕೆ ಕಾರಣ ಆಗಿದೆ. ದೀಪ ದೇವತೆ ಅಂತವಳನ್ನ ಅನ್ಯಾಯವಾಗಿ ಆ ಪಾಪಿ ಅವಳನ್ನ ಬಲಿ ತಲಿಬಿಟ್ಲು. ಏನ್ ಹೇಳ್ತಿದ್ದೀರಾ ಪ್ರಭಾಕರ್? ದೀಪನ ಯಾರು ಬಲಿ ತಗೊಂಡ್ರು? ಯಾರು ಆ ಪಾಪಿ? ಅದು ವಿಧಿ. ದೀಪನ್ ಜೀವನದಲ್ಲಿ ಅನ್ಯಾಯ ಮಾಡ್ಬಿಡ್ತು. ಇವತ್ತು ದೀಪ ಇದ್ದಿದ್ರೆ ಚಿರು ಮುಖದಲ್ಲಿ ನಗು ಇರ್ತಿತ್ತು. ಲೇ ಸುಕ್ಕು, ಲೇ, ಯು ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಓಕೆ ಸುಕ್ಕು ಮೇಡಮ್. ಏನ್ ವಿಷಯ ಹೇಳಿ. ನನ್ಗೆ ಈ ಪ್ರಭಾಕರ್ ಹೇಳಿದ್ದು ದೀಪನ್ ಸಪೋರ್ಟ್ ಮಾಡಿ ಮಾತಾಡಿದ್ರ ಅಥವಾ ದಿಶಾನ ಅಪೋಸ್ ಮಾಡಿ ಮಾತಾಡಿದ್ರ ಒಂದು ಗೊತ್ತಾಗ್ತಿಲ್ಲ ಕಣೆ. ಕನ್ಫ್ಯೂಷನ್. ದಿಶಾ ಹೇಳಿದ್ ನಿಜ. ನಾನೇ ಚಿರುಗೋಸ್ಕರ ಕಾರ್ ತರಿಸಿದ್ದು ಅಂತ ಗೊತ್ತಾದ್ಮೇಲೂ ಅವನ ಕಾರ್ನ ಸುಟ್ಟಾಕದ್ನ. ಅವ್ರ ಅಟ್ಲೀಸ್ಟ್ ದಿಶಾ ಹೇಳದ್ಮೇಲಾದ್ರೂ ನನ್ನ ಹತ್ರ ಚಿರು ಬಂದು ಸಾರಿ ಕೇಳ್ಬೋದಿತ್ತಲ್ಲ. ಖಂಡಿತ ಇಲ್ಲ. ಅದಕ್ಕೆ ಕಾರ್ ನೀವು ನನಗೆ ಗಿಫ್ಟ್ ಕೊಡಕ್ಕೆ ತರಿಸಿರೋದು ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನೀವು ನನಗೆ ಗಿಫ್ಟ್ ಕೊಡಕ್ಕೆ ತರಿಸಿರೋ ಕಾರ್ ಅಂತ ದಿಶಾ ಅವ್ರು ಒಂದು ಮಾತು ಹೇಳಿದ್ರು ನಾನು ಸುಮ್ಮನೆ ಆಗ್ಬಿಟ್ಟಿರ್ತಿದ್ದೆ. ಅವ್ರ ಮೇಲೆ ಕೋಪಕ್ಕೆ ಈ ರೀತಿ ನಡ್ಕೊಂಬಿಟ್ಟೆ. ಹೌದು, ಯಾಕೋ ಚಿರು ನನ್ನ ಕೈ ತಪ್ಪೋಗ್ತಿದ್ದಾನೆ ಅಂತ ಅನಿಸ್ತಾ ಇದೆ. ನಾನು ನಿಮ್ಮ ಕೈ ಕೆಳಗಡೆ ಬೆಳೆದವನದಕ್ಕೆ ನಿಮ್ಮ ಮಾತನ್ನು ಯಾವತ್ತೂ ಮೀರಲ್ಲ. ನೀವಾದ್ರೂ ಒಂದು ಮಾತು ಇದು ನಾನೇನು ಗಿಫ್ಟ್ ಕೊಡ್ತಿರೋದು ಅಂತ ಹೇಳಿ ಪೂಜೆ ಮಾಡಿ ಕೀ ನನಗೆ ಕೊಟ್ಟಿದ್ದಿದ್ರೆ ಎಷ್ಟು ಖುಷಿಯಾಗಿ ಇಸ್ಕೊತಾ ಇದ್ದೆ. ನನ್ನ ದಾರಿಗೆ ಆ ದೀಪ ಅಡ್ಡಿ ಆಗಿದ್ಲು ಅಂತ ಆ ದೀಪನ್ ಕಥೆನೆ ಮುಗಿಸಿದ್ರೆ ಈಗ ಚಿರುನೇ ಅಡ್ಡ ಆಗ್ತಿದ್ದಾನೆ. ನಿಮ್ಮನ್ನು ಬಿಟ್ರೆ ನನಗೆ ದೀಪ ಅವರೇ ಇಲ್ಲ. ಪ್ರತಿಯೊಂದು ವಿಚಾರಕ್ಕೂ ಅವ್ರ ಮೇಲೆ ಡಿಪೆಂಡ್ ಆಗಿದ್ದೆ. ಆದ್ರೆ ಈಗ ದಿಶಾ ಅವರು ದೀಪ ಅವ್ರ ಸ್ಥಾನಕ್ಕೆ ಬರಕ್ಕೆ ನೋಡ್ತಾ ಇದ್ದಾರೆ. ಅದಾಗಲ್ಲ, ನನಗೆ ಇಷ್ಟನೂ ಇಲ್ಲ. ಇದನ್ನವ್ರಿಗೆ 1000 ಸರ್ತಿ ಹೇಳಿದ್ರು ಪದೇ ಪದೇ ಅದೇ ತಪ್ಪು ಮಾಡ್ತಾ ಇದ್ದಾರೆ. ಏನ್ ಮಾಡ್ಲಿ? ಈ ವಿಷಯದ ಬಗ್ಗೆ ನಾನು ಒಬ್ಬಳೇ ಯೋಚನೆ ಮಾಡಿದ್ರೆ ಸಾಲಲ್ಲ. ಚಿರು ಜೊತೆ ಡಿಸ್ಕಸ್ ಮಾಡ್ಬೇಕು. ಯಾವುದಕ್ಕೂ ನಾನು ಅದಕ್ಕೆ ಹತ್ರ ಡಿಸ್ಕಸ್ ಮಾಡಿ ಅವ್ರ ಹತ್ರ ಸಾರಿ ಕೇಳಬೇಕು. ಇಲ್ದರೆ ನನಗೆ ಸಮಾಧಾನ ಇರಲ್ಲ. ಚಿರು, ಎಲ್ರಿಗೂ ಬಡಿಸಿ ದಿಶಾಂಗ್ ಮಾತ್ರ ಬಡಿಸ್ಲಿಲ್ವಲ್ಲ? ಸಾರಿ ಅದಕ್ಕೆ. ದಿಶಾ,
ನೀನೇ ಬರ್ಡೇ ಬಾಯ್ ತಿನ್ಸ್. ಯಾ ಚಿರಾಗ್, ಅದಕ್ಕೆ ನಾಳೆಯಿಂದ ಎಲೆಕ್ಷನ್ ಕ್ಯಾಂಪೇನ್ ಶುರು ಮಾಡಬೇಕು. ಏನಂತೀರಾ? ಡೆಫಿನೆಟ್ಲಿ. ನನಗೆ ನಿಮ್ಮ ಮೇಲೆ ಯಾವುದೇ ಕೋಪ ಆಗಲಿ ಬೇಜಾರಾಗಲಿ ಇಲ್ಲ ಜಾಜಿ ಅವರೇ. ಆದರೆ ಈ ಎಲೆಕ್ಷನ್ ಅಲ್ಲಿ ಅದಕ್ಕೇನೆ ಗೆಲ್ಲಬೇಕು, ಅದೇ ನನ್ನ ಆಸೆ. ಅಲ್ಲಮ್ಮ ದಿಶಾ, ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಳ್ಬೇಡ. ಸೌಂದರ್ಯ ವಿರುದ್ಧ ಜಾಜಿನ ಯಾಕಮ್ಮ ನಿಲ್ಲಿಸ್ದೆ? ದೇಶನೇ ಆಗ್ಲಿ ರಾಜ್ಯನೇ ಆಗ್ಲಿ ಯಾವಾಗ್ಲೂ ಒಂದೇ ಪಕ್ಷ ಇರಬಾರ್ದು. ಪಕ್ಷ ಬದಲಾಗ್ತಾ ಇರ್ಬೇಕು. ಓ, ಬದಲಾವಣೆ ಜಗದ ನಿಯಮ. ಬದಲಾವಣೆ ಗಾಳಿ ಬೀಸಿದ್ರು ಜನಕ್ಕೆ ಬೇಕಾಗಿರೋದು ತಂಪು ಕೊಡೋ ಗಾಳಿ. ಅದಕ್ಕೆ ಆಪೋಸಿಟ್ ಯಾರು ನಿಂತರೂ ಗೆಲ್ಲಕ್ಕಾಗಲ್ಲ. ನೋಡೋಣ. ನೋಡೇ ಬಿಡೋಣ. ಈ ಸಲ ಎಲೆಕ್ಷನ್ ತುಂಬಾ ಕಾಂಪಿಟೇಟಿವ್ ಆಗಿರುತ್ತೆ. ಯಾರು ಗೆಲ್ತಿರೋ ಅವ್ರು ಪಾರ್ಟಿ ಕೊಡಿಸ್ಬೇಕು.